ನೋಡರ್ಗಿನ ನಿನ್ ಏನ್ ತತ್ಕೊಂಡ ನಿನ್ನ ಹಾಯ್ ಎಲ್ಲ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇವತ್ತು ವಿಜಯದಶಮಿ. ಸೊ ಈ ವಿಜಯದಶಮಿ ದಿನ ನಾನು ವ್ಲಾಗ್ನ ಮಾಡ್ತಾ ಇದ್ದೀನಿ. ಮೊದಲು ಎಲ್ಲರಿಗೂ ವಿಜಯದಶಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ಆ ದೇವರು ಒಳ್ಳೇದು ಮಾಡಲಿ ಅಂತ ಹೇಳಿ ಕೇಳ್ಕೊತೀನಿ. ಓಕೆ ಫ್ರೆಂಡ್ಸ್, ಇವಾಗ ನಾನು ಮತ್ತೆ ನಮ್ಮ ನಾದ್ನಿ ಅನ್ವಿತಾ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅರವಿಂದ್ ಮತ್ತೆ ನಮ್ಮ ತಮ್ಮ ಅವರು ಇಬ್ರು ಸಪ್ರೇಟಾಗಿ ಬರ್ತಾರೆ. ಅನ್ವಿತಾ ಹಾಯ್ ಮಾಡು. ಹಾಯ್ ಫ್ರೆಂಡ್ಸ್. ಅನ್ವಿತಾ ಅಂತ ಫುಲ್ ಬಿಸಿ ಫ್ರೆಂಡ್ಸ್, ರೀಲ್ಸ್ ಮಾಡೋದ್ರಲ್ಲಿ. ಸೊ ನೋಡ್ತಾ ಇರ್ಬೋದು, ಫುಲ್ ಮುಳುಗೋಗ್ಬಿಟ್ಟಿದ್ದಾಳೆ. ಅವ್ರ ಅತ್ತೆ ಮತ್ತೆ ಅನ್ವಿತಾ ಫುಲ್ ರೀಲ್ಸ್ ಮಾಡಿದ್ದು. ಸೊ ಮುಗಿತಾನೆ ಇಲ್ಲ. ಸೊ ಅನ್ವಿತಾ ಔಟ್ಫಿಟ್, ಅನ್ವಿತಾ ನಿನ್ನ ಔಟ್ಫಿಟ್ ತೋರ್ಸ್ ನೋಡಿ ಫ್ರೆಂಡ್ಸ್. ಅನ್ವಿತಾ ಔಟ್ಫಿಟ್ ಇದು ಜೀನ್ಸ್ ಪ್ಯಾಂಟ್ ಮತ್ತೆ ಈ ರೀತಿ ಟಾಪ್ ಹಾಕಿದ್ದಾಳೆ. ಹಾಗೆ ನಾನು ಪ್ಲಾಜೋ ಮತ್ತೆ ಟಾಪ್ನ ವೇರ್ ಮಾಡಿದ್ದೀನಿ. ಮತ್ತೆ ನಮ್ಮ ನಾದ್ನಿ ಔಟ್ಫಿಟ್ ಇದು. ಸೊ ಎಲ್ಲ ಹೇಗೆ ಅನ್ನಿಸ್ತಾ ಇದೀವಿ ಅಂತ ಹೇಳಿ ಫ್ರೆಂಡ್ಸ್. ಓಕೆ, ಇವಾಗ ಬನ್ನಿ ದೇವಸ್ಥಾನಕ್ಕೆ ಹೋಗೋಣ. ನಿಮಗೂ ಕೂಡ ಕರ್ಕೊಂಡು ಹೋಗ್ತೀನಿ. ಇವತ್ತಿನ ವ್ಲಾಗ್ ಹೇಗೋಗುತ್ತೆ ಅಂತೇಳಿ ಎಷ್ಟು ಪಾಸಿಬಲ್ ಆಗುತ್ತೋ ಅಷ್ಟು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಇವತ್ತೇ ಲಾಸ್ಟ್ ಫ್ರೆಂಡ್ಸ್, ದಸರಾ ಹಬ್ಬದ ಕೊನೆಯ ದಿನ ಇದು. ಸೊ ಬನ್ನಿ ಇವಾಗ ಹೋಗೋಣ ದೇವಸ್ಥಾನಕ್ಕೆ. ಬರ್ರಿ ಶೆಕಿ ಆಗತೈತಿ. ಗೇಟ್ ಹಾಕನ್ವಿತ. ಹೆಂಗಪ್ಪಿ? ಇನ್ನೊಂದಿಲ್ಲ, ಅದು ಒಂದೈತಿ. ಇನ್ನೊಂದು ಸಣ್ಣಂದ್ ಬರ್ತಲ್ಲ, 2 ಬರ್ತೈತಿ. ಬನ್ನಿ ತಗೊಂಡಿದೀವಿ ಫ್ರೆಂಡ್ಸ್. ಅಲ್ಲ ದೇವಸ್ಥಾನ ಮುಂದೆ ನಡೀರಿ. ಇನ್ನೂ ಇವತ್ತ ಮಳೆ ಆಗಿಲ್ರಿ. ಇನ್ನು ಪುಣ್ಯಕ್ಕೆ ಇಷ್ಟಿಲ್ಲ. ಇಷ್ಟ್ರ ಐತ್ರಿ. ಎಲ್ಲ ಗಜಿ ಬೀಜಿ ಎಲ್ಲ ಇಷ್ಟ ಅಡ್ಡಾಡಕ್ ಹಾಕಿದ್ದಿಲ್ರಿ ಇಲ್ಲಿ. ನೋಡ್ಬೇಡ ಅಂತ ಹೊಡಿತಾವ. ನೋಡಿ ಫ್ರೆಂಡ್ಸ್, ದಿನ ನೈಟ್ ಟೈಮಲ್ಲಿ ಬರ್ತಾ ಇದ್ವಿ. ಸೊ ಇವತ್ತು ವಿಜಯದಶಮಿ ದಿನ ಎಲ್ಲರೂ ಬನ್ನಿ ಕೊಡೋದಕ್ಕೆ ಬರ್ತಾರೆ ದೇವ್ರಿಗೆ. ಸೊ ಹಂಗಾಗಿ ಇವತ್ತು ಡೇ ಟೈಮಲ್ಲಿ ಬಂದಿದ್ವಿ. ಡೇ ಟೈಮಲ್ಲಿ ನೋಡಿ ಯಾವ ರೀತಿ ಇದೆ ಅಂತೇಳಿ ದುರ್ಗಾದೇವಿ ದೇವಸ್ಥಾನ. ಓಕೆ ಫ್ರೆಂಡ್ಸ್, ಇವಾಗ ದುರ್ಗಾದೇವಿಗೆ ಎಲ್ಲರೂ ಬನ್ನಿ ಕೊಡ್ತಾ ಇದ್ದಾರೆ. ನಾನು ಕೂಡ ಕೊಟ್ಟೆ. ಇವಾಗ ನೆಕ್ಸ್ಟು ಅನ್ವಿತಾ ಮತ್ತು ನಮ್ಮ ನಾದ್ನಿ ಇವಾಗ ದುರ್ಗಾದೇವಿಗೆ ಬನ್ನಿ ಕೊಡ್ತಾ ಇದ್ದಾರೆ. ನೋಡ್ತಾ ಇರ್ಬೋದು, ಇದು ನಮ್ಮ ಉತ್ತರ ಕರ್ನಾಟಕದ ಕಡೆ ಇರೋ ಪದ್ಧತಿ. ದೇವ್ರಿಗೆ ಬನ್ನಿ ಕೊಡೋದು, ಹಾಗೆ ನಮ್ಮ ಸಂಬಂಧಿಕರಿಗೆ, ಮನೇಲಿರೋ ರಿಲೇಷನ್ಸ್ಗೆ ಎಲ್ಲರಿಗೂ ಕೂಡ ಬನ್ನಿನ ಕೊಟ್ಟು ನೀವು ಬಂಗಾರ ಆಗೋಣ ಅಂತ ಹೇಳ್ತಾರೆ. ಸೊ ಇದು ಎಲ್ಲ ನಮ್ಮ ಉತ್ತರ ಕರ್ನಾಟಕದ ಕಡೆ ಇರೋ ಏನಂತಾರೆ ಸಂಪ್ರದಾಯ ಪದ್ಧತಿ ಅಂತ ಹೇಳ್ಬೋದು. ಓಕೆ ಫ್ರೆಂಡ್ಸ್, ನವರಾತ್ರಿ ಹಬ್ಬ ಮುಗಿದು ನೆಕ್ಸ್ಟ್ ಡೇನೇ ವಿಜಯದಶಮಿ. ಸೊ ವಿಜಯದಶಮಿ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳ್ಳೋಣ ಬನ್ನಿ. ವಿಜಯದಶಮಿ ನವರಾತ್ರಿ ಉತ್ಸವದ ಕಡೆಯ ದಿನ. ಈ ದಿನದಂದು ಪಾಂಡವರು ಶತ್ರುಗಳ ಮೇಲೆ ಜಯ ಸಾಧಿಸಿದ ದಿನವೆಂದು ಹೇಳಲಾಗುತ್ತದೆ. ಹೆಸರೇ ಹೇಳುವಂತೆ ಇದು ದಶಮಿ 10ನೆಯ ದಿನ, ಅಂದರೆ ದಸರಾ ಉತ್ಸವದ 10ನೆಯ ದಿನ
ದಶಹರ, ದಸರಾ ಎಂದೇ ಪ್ರಸಿದ್ಧವಾಗಿರುವ ಶಕ್ತಿ ಪೂಜೆಯ ಶರನ್ನವರಾತ್ರಿಗಳ ನಂತರದ ವಿಜಯೋತ್ಸವದ ದಿನ. ಚಾಂದ್ರಮಾನ ರೀತಿಯಲ್ಲಿ ಹೇಳುವುದಾದರೆ ಶರದೃತುವಿನ ಆಶ್ವಯುಜ ಮಾಸ ಶುಕ್ಲ ಪಕ್ಷದ 10ನೆಯ ದಿನ ದಶಹರದಂದು ದಶಕಂಠ ರಾವಣನನ್ನು ಶ್ರೀರಾಮನು ಸಂಹರಿಸಿದ ವಿಜಯೋತ್ಸವವೆಂದು ಪ್ರತೀತಿ ಇದೆ. ಉತ್ತರ ಭಾರತದ ಕೆಲವೆಡೆ ಈ ದಿನವನ್ನು ಹೊಸ ವರ್ಷದ ದಿನವೆಂದು ಆಚರಿಸುವ ಪದ್ಧತಿಯೂ ಇದೆ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ, ಇದಿಷ್ಟು ವಿಜಯದಶಮಿ ಹಬ್ಬದ ವಿಶೇಷತೆ. ನನಗೆ ಗೊತ್ತಿರೋಷ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಗೊತ್ತಿಲ್ಲ ಅಂದರೂ ಕೂಡ ತಿಳ್ಕೊಂಡು ಶೇರ್ ಮಾಡ್ಕೊಂಡಿದ್ದೀನಿ. ಓಕೆ ಫ್ರೆಂಡ್ಸ್, ಇವಾಗ ದುರ್ಗಾದೇವಿ ದರ್ಶನ ತೊಗೊಂಡಿದ್ದಾಯಿತು. ಹಾಗೆ ನನ್ನ ವ್ಯೂವರ್ಸ್ ಕೂಡ ಎಲ್ಲ ದರ್ಶನ ತೊಗೊಂಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ಆ ದೇವಿ ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ. ಓಕೆ ಫ್ರೆಂಡ್ಸ್, ಇಲ್ಲಿ ದುರ್ಗಾದೇವಿ ದೇವಸ್ಥಾನದಲ್ಲಿ ವಿಜಯದಶಮಿ ದಿನ ಪ್ರಸಾದನ ಇಟ್ಟಿರ್ತಾರೆ. ಪ್ರತಿ ವರ್ಷ ಕೂಡ ಇಟ್ಟಿರ್ತಾರೆ. ತುಂಬಾ ರಶ್ ಇರುತ್ತೆ. ತುಂಬ ಜನ ಭಕ್ತಾದಿಗಳು ಕೂಡ ಬಂದಿದ್ದಾರೆ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ಎಷ್ಟು ಕ್ಯೂ ಇದೆ ಅಂತೇಳಿ ಪ್ರಸಾದಕ್ಕೆ. ದೇವಸ್ಥಾನದ ಮೇಲ್ಗಡೆ ಇರುತ್ತೆ ಫ್ರೆಂಡ್ಸ್ ಪ್ರಸಾದ. ಪ್ರತಿ ವರ್ಷ ಕೂಡ ನೋಡ್ತಾ ಇರ್ಬೋದು ತುಂಬ ಜನ ಆಲ್ರೆಡಿ ಪ್ರಸಾದ ತಗೊಳ್ತಾ ಇದ್ದಾರೆ. ಮಧ್ಯಾಹ್ನ 12 ಗಂಟೆಯಿಂದ ಏನೋ ಸ್ಟಾರ್ಟ್ ಆಗಿರುತ್ತೆ ಪ್ರಸಾದ. ಆಲ್ರೆಡಿ ನಾವು ತುಂಬ ಲೇಟಾಗಿ ಬಂದಿದ್ದೀವಿ, 4 ಗಂಟೆ ಆಗಿದೆ. ಸೊ ಇವಾಗ ನೋಡ್ತಾ ಇರ್ಬೋದು ಪ್ರಸಾದ ಕೂಡ ಒಂದು ಅರ್ಧಂಬರ್ಧ ಖಾಲಿ ಆಗಿದೆ. ಅನ್ನ ಸಾಂಬಾರು ಇಷ್ಟೇ ಇರೋದು. ಇವಾಗ ಪೂರಿ ಎಲ್ಲ ಮಾಡಿಸಿದ್ರಂತೆ. ಸೊ ನಾವೆಲ್ಲ ಬರೋ ಅಷ್ಟರಲ್ಲಿ ಖಾಲಿ ಆಗೋಗಿತ್ತು. ಇವತ್ತು ದಸರಾ ಹಬ್ಬದ ಲಾಸ್ಟ್ ಡೇ ಆಗಿರೋದ್ರಿಂದ ತುಂಬ ಜನ ಬರ್ತಾರೆ ಇಲ್ಲಿ ದೇವಸ್ಥಾನಕ್ಕೆ. ತಮಗೆ ಯಾವಾಗ ಅನುಕೂಲ ಆಗುತ್ತೋ ಸೊ ಅವಾಗೆಲ್ಲ ಬಂದು ಹೋಗ್ತಾಯಿದ್ರು. ಸೊ ನೈಟ್ವರೆಗೂ ಇತ್ತಂತೆ ಫ್ರೆಂಡ್ಸ್ ಪ್ರಸಾದ. ನಮ್ಮ ಮನೆ ಓನರ್ ಹೇಳ್ತಾಯಿದ್ರು. ಸೊ ಅವರೆಲ್ಲ ನೈಟ್ ಹೋಗಿದ್ದಾರೆ ದೇವಸ್ಥಾನಕ್ಕೆ. ಸೊ ಅವಾಗ ಹೋದರೂ ಕೂಡ ಪ್ರಸಾದ ಇತ್ತಂತೆ. ಓಕೆ ಫ್ರೆಂಡ್ಸ್, ನೋಡ್ತಾ ಇರ್ಬೋದು ಹುಗ್ಗಿ, ಅನ್ನ ಸಾಂಬಾರು, ಪೂರಿದು ಕುರ್ಮಾ ಮತ್ತು ಮೊಸರು ಬಜ್ಜಿ ಇದಿಷ್ಟು ಪ್ರಸಾದ ಸಿಕ್ತು ನಮಗೆ. ಅನ್ವಿತಾ ಅರವಿಂದ್ ನೋಡಿ ಫ್ರೆಂಡ್ಸ್, ಇವಾಗ ಅನ್ವಿತಾ ಅಂತ ನೋಡಿ ಅರವಿಂದ್ ಬಂದ, ಮತ್ತೆ ನಮ್ಮ ತಮ್ಮ ಕೂಡ ಇವಾಗ ಜಸ್ಟ್ ಬಂದರು. ಸೊ ಇವಾಗ ಎಲ್ಲರೂ ಸೇರಿಕೊಂಡು ಪ್ರಸಾದ ತಗೊಳ್ತಾ ಇದ್ದೀವಿ. ಇಲ್ಲಿ ಬಂದು ಇಷ್ಟು ವರ್ಷ ಆಯ್ತು, ಇಲ್ಲಿ ಬಂದೇ ಇಲ್ಲ ಒಂದ್ಸಲ ನಾನು. ಇಲ್ಲಿ ಹುಷಾರ್ ಸ್ವಲ್ಪ, ಇಲ್ಲೇ ಈ ಕಡೆ ಬಿಡ್ಬೇಡಿ, ಇವ್ರನ್ನ ಹಿಡ್ಕೊ. ನಾವು ಇಲ್ಲಿ ಹೋಗಬೇಡಿ, ಇವನ್ ಕೈ ಹಿಡ್ಕೊ ಮೊದಲ ಒಂದು. ನೋಡಿ ಫ್ರೆಂಡ್ಸ್, ಇದು ದೇವಸ್ಥಾನದ ಮೇಲ್ಗಡೆ ಬಂದ್ರೆ ನೋಡಿ ಈ ರೀತಿಯಾಗಿದೆ. ಇಲ್ಲಿ ಒಂದ್ಸತಿ ಕೂಡ ಬಂದೇ ಇರಲಿಲ್ಲ, ಇದೆ ಫಸ್ಟ್ ಟೈಮ್ ಬಂದಿರೋದು. ಅಂದ್ರೆ ಯಾವಾಗ್ಲೂ ಬಂದಾಗ್ಲೂ ಗೇಟ್ ಹಾಕಿರ್ತಾ ಇತ್ತು. ಸೊ ಹಂಗಾಗಿ ಬರಕ್ ಆಗ್ತಾ ಇರ್ಲಿಲ್ಲ. ಸೊ ಇವತ್ತು ಎಲ್ಲರೂ ತುಂಬಾ ಜನ ಬರ್ತಾ ಇದ್ರು, ಹಂಗಾಗಿ ನಾವು ಬಂದ್ವಿ ನೋಡೋಣ ಅಂತ ಹೇಳಿ. ಅಲ್ಲಿ ನೋಡಿ, ಅಲ್ಲಿ ಫುಲ್ ಎಲ್ಲ ಮೇಲೆಲ್ಲ ಹತ್ತಾ ಇದಾರೆ, ಫ್ಲಾಗ್ ಎಲ್ಲ ಹಚ್ಚಿದ್ದಾರೆ ನೋಡಿ. ನಮ್ಮ ಇಂಡಿಯನ್ ಫ್ಲಾಗ್ ಕೂಡ ನೋಡಿ ಹಾರ್ತಾ ಇದೆ ದುರ್ಗಾದೇವಿ ದೇವಸ್ಥಾನದ ಮೇಲ್ಗಡೆ. ತುಂಬಾ ಚೆನ್ನಾಗಿದೆ ನೋಡಿ ವ್ಯೂ. ದೇವಸ್ಥಾನದ ಮೇಲ್ಗಡೆ ಬಂದ್ರೆ ವ್ಯೂ ನೋಡಿ ಯಾವ ರೀತಿಯಾಗಿದೆ ಅಂತ ಹೇಳಿ. ಮಸ್ತ್ ಆಗಿದೆ. ಇಲ್ಲಿವಾಗ ನೋಡಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಇವ್ರದಲ್ಲಿ ಇವಾಗ ಫೋಟೋ ಶೂಟ್ ನಡೀತಾ ಇದೆ ನೋಡಿ. ಫೋಟೋ ಶೂಟು, ರೀಲ್ಸ್ ಮಾಡಿದ್ದು. ಏನ್ ಫೋಟೋ ತಕೊಂಡ್ರಣ ರೀಲ್ಸ್ ಮಾಡಿದ್ರೆ? ಗಾರ್ಡನ್ ಐತಿ. ದುರ್ಗಾದೇವಿ ದೇವಸ್ಥಾನದ ಮೇಲ್ಗಡೆ ಬಂದು ಮಿಡ್ಲಲ್ಲಿ ನಿಂತ್ಕೊಂಡು ನೋಡಿದಾಗ ಈ ರೀತಿ ಕಾಣಿಸುತ್ತೆ ನೋಡಿ ಎಂಟ್ರೆನ್ಸ್. ಇದೇನ್ರಿ ಇದಿಲ್ಲಿ? ಇದೇನು ಮೇಲ್ಗಡೆ ಹೋಗಕ್ರಿ? ಏನೈತ್ರಿ? ನಿಮ್ಗೂ ಗೊತ್ತಿಲ್ಲ? ಹುಷಾರು, ಟೆರೆಸ್ ಟೈಪ್ ಇದೆ. ಓ ಮಸ್ತ್ ಆಗಿದೆ ಅಲ್ಲ. ಇವ್ರ ಆ ಕಡೆ ಬಿಡ್ಬೇಡ್ರಿ.
ಎಲ್ಲೋದ್ರು ಅವ್ರು ಎಲ್ಲೋದ್ರು ಅವ್ರು ಕರಿ ಅವ್ರನ್ನ ಇಲ್ಲ ಹೋಗಿಲ್ಲ. ಕಬ್ಬಿನ ಜ್ಯೂಸ್ ಅಲ್ಲದು, ಅದಕ್ಕೇನ ಅಂತಾರಪ್ಪ ನಂಗೆ ಗೊತ್ತಿಲ್ಲ. ಊಟ ಗೀಟ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನದಲ್ಲಿ ಎಲ್ಲರೂ ಇಲ್ಲಿ ರೆಸ್ಟ್ ಮಾಡ್ತಿದ್ದಾರೆ ನೋಡಿ ಫ್ರೆಂಡ್ಸ್. ಕುತ್ಕೊಂಡು ಆರಾಮಾಗಿ ವಿಶ್ರಾಂತಿ ತಗೋಬೋದು. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ, ಫುಲ್ಲು ಗ್ರೀನರಿ. ದೇವಸ್ಥಾನ ದುರ್ಗಾದೇವಿ ದೇವಸ್ಥಾನದ ಹತ್ರ ಇರೋ ಇದು ಒಂದು ಚಿಕ್ಕ ಗಾರ್ಡನ್ ಅಂತ ಹೇಳ್ಬೋದು. ಪುಟಾಣಿ ಗಾರ್ಡನ್, ಅದೇ ಮಸ್ತಾಗಿದೆ. ಅತ್ತಿ ಜೋಡಿ ಫುಲ್ ರೀಲ್ಸ್ ಮಾಡಿ ಇವಾಗ ಮಸ್ತ್ ಆಯ್ತು ನೋಡ್ರಿ ರೀಲ್ಸ್ ಮಾಡಕ್ಕ. ಗಾರ್ಡನ್ ಹೆಂಗೈತ್ರಿ ಗಾರ್ಡನ್? ಚೆನ್ನಾಗೈತಿ ನೋಡ್ರಿ, ಎಷ್ಟು ಚೆನ್ನಾಗಿ ಬರ್ತೈತೆ ವಿಡಿಯೋ, ಮಸ್ತಾಗಿ ಬರ್ತಾ ಇದೆ. ಅರವಿಂದ್ ಇತ್ತಪ್ಪ ಬಾಯ್ ತಗ, ಬೀಳ್ತೀಯೋ? ನೋಡಿ ನೋಡಿ ಅರವಿಂದ್ ಕಿತಾಪತಿ ನೋಡಿ ಎಷ್ಟು ತುಂಟ ಇದ್ದಾನೆ ಅಂತ ಹೇಳಿ. ಹೋಗಲ್ಲ ಅತ್ತಿ ಕರಿತಾವ ನೋಡು. ಹೋಗಲ್ಲ ಅತ್ತಿ ಜೊತೆ ರೀಲ್ಸ್ ಮಾಡಿ ಹೋಗ, ನೀನ್ ಹಿಂತಿ ಜೊತೆ ಅರಿನ ಹೋಗ ಬಾಯ್. ನೋ ನೀನ್ ಏನ್ ನಿನ್ ಬಿಟ್ಟು ರೀಲ್ಸ್ ಮಾಡಕತ್ತಾವ ನೋಡು. ಅರವಿಂದ್ ಬೀಳ್ತೀಯೋ? ಹಾಯ್ ಹೇಳ ಮತ್ತ ಅರವಿಂದ್. ಅರವಿಂದ್ ಹಾಯ್ ಹೇಳ. ಹಾಯ್ ಫ್ರೆಂಡ್ಸ್ ಅನ್ನ ಅನ್ಬೇಕು, ಅನ್ನ ಗುಂಡು. ಹಾಯ್ ಫ್ರೆಂಡ್ಸ್. ಅಲ್ಲಿ ಹೋಗನ್ ಬಿಡ್ರಿ. ಹಾಂ ಬ್ಯಾಡ, ಹಂಗೆ ಹೋಗಂಬರಲ್ಲ, ಏನು ಇಲ್ರಿ ನೋಡು ಅಂತದ್ದು. ಇದಿಷ್ಟ ಒಂದು ಸ್ವಲ್ಪ ಕೋಟೆ ಗೋಡೆ ಥರ ಮಾಡಿದ್ದಾರೆ, ಆರ್ಚ್ ಟೈಪು. ಇದಿಷ್ಟ ಆಯ್ತು, ಅಲ್ಲಿ ಒಳಗೇನಿಲ್ಲ ನೋಡುವಂಥದ್ದು. ಬರ್ರಿ, ಅವ್ರು ಅಲ್ಲೇ ಕುಂದಿರ್ತಾರಲ್ಲೇ ಅವರು. ಇಲ್ಲೇ ದೇವಸ್ಥಾನ, ದುರ್ಗಾದೇವಿ ದೇವಸ್ಥಾನ ಏನಿದೆಯಲ್ಲ ಫ್ರೆಂಡ್ಸ್, ಅಲ್ಲೇ ಈ ಕೋಟೆ ಗೋಡೆ ಟೈಪ್ ಕೂಡ ಇದೆ. ಇದು ಏನು ಗಾರ್ಡನ್ ಬಂದಿದ್ವಲ್ಲ, ಸೊ ಅದ್ರ ಎದುರುಗಡೆನೇ ಇದೆ ಇದು. ಇಲ್ಲಿ ಮಿಲ್ಟ್ರಿ ಅವರೆಲ್ಲ ಇಲ್ಲಿ ಜಾಬ್ ಮಾಡ್ತಾರಲ್ಲ, ಸೊ ಅವ್ರಿಗೆ ಇರೋದಕ್ಕೆ ಅಂತೇಳಿ ಇಲ್ಲಿ ಕ್ವಾರ್ಟರ್ಸ್ ಕೊಟ್ಟಿದ್ದಾರೆ. ಇಲ್ಲೆಲ್ಲ ಮನೆಗಳಿದ್ದಾವೆ ನೋಡಿ, ಅಲ್ಗೊಂದು ಇಲ್ಗೊಂದು ದೂರದಲ್ಲಿ ಈ ರೀತಿ ಮನೆಗಳಿದ್ದಾವೆ. ತುಂಬ ಹತ್ರ ಏನಿಲ್ಲ, ದೂರ ಇದ್ದಾವೆ. ಅಲ್ಲೊಂದು ಇಲ್ಲೊಂದು ಈ ಥರ ಇದೆ ಮನೆಗಳು. ಅರವಿಂದ್ ಮತ್ತೆ ತಮ್ಮ ಅಲ್ಲಿ ಗಾರ್ಡನ್ ಅಲ್ಲಿ ಕುತ್ಕೊಂಡಿದ್ದಾರೆ. ನಾನು ಇದೊಂದು ಸ್ವಲ್ಪ ನಿಮಗೆಲ್ಲ ತೋರ್ಸೋಣ ಅಂಥೇಳಿ ಬಂದೆ. ಒಂದ್ಸತಿ ಕೂಡ ಬಂದಿದ್ದೀವಿ ನಾವು ನಾರ್ಮಲ್ ಟೈಮಲ್ಲಿ, ಅದೇ ನಾನು ಯೂಟ್ಯೂಬಲ್ಲಿ ಶೇರ್ ಮಾಡ್ಕೊಂಡಿರಲಿಲ್ಲ ನಿಮ್ಮ ಜೊತೆ. ಸೊ ಹಾಗಾಗಿ ಬಂದೆ, ನಿಮ್ಮ ಜೊತೆಲ್ಲ ಶೇರ್ ಮಾಡ್ಕೋಬೇಕು ಈ ಪ್ಲೇಸ್ನ ಅಂಥೇಳಿ. ಸೊ ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿದೆ. ಹೆಂಗೈತ್ರಿ ದುರ್ಗಾದೇವಿ ಫುಲ್ ಪ್ಲೇಸ್? ಇಷ್ಟ ಐತ್ ನೋಡ್ರಿ. ದುರ್ಗಾದೇವಿಗೆ ಬಂದ್ರೆ ಗಾರ್ಡನ್ನಿಗೂ ಬಂದು ಸ್ವಲ್ಪ ವಿಶ್ರಾಂತಿ ತಗೊಂಡು ಹೋಗ್ಬೋದು.
ಅನ್ವಿತಾ ಹೋದ್ ಅನ್ಸುತ್ತ. ಅನ್ವಿತಾ ಇಲ್ಲೇ ಅದಿ? ಫುಲ್ ಎಲ್ಲರೂ ಫೋಟೋಸ್ ವಿಡಿಯೋಸ್ ಮಾಡ್ಕೊಂಡಿದ್ದು ನೋಡ್ತಾ ಇರ್ಬೋದು. ಎಲ್ಲರ ಕೈಯಲ್ಲೂ ಮೊಬೈಲ್ ಇದೆ. ಇವಾಗೆಲ್ಲರೂ ಸ್ವಲ್ಪ ಹೊತ್ತು ಗಾರ್ಡನ್ ಅಲ್ಲಿ ಕುತ್ಕೊಂಡಿದ್ದೀವಿ ಫ್ರೆಂಡ್ಸ್. ನಿಂತ್ಕೊಂಡು ಓಡಾಡಿ ಎಲ್ಲ ಕಾಲು ನೋಡ್ತಾ ಇದೆ. ಸೊ ಹಂಗಾಗಿ ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ದೀವಿ. ಏನ್ ತಗೊಂಬಂದ ನಾನು? ನಿಮಗ್ ಪ್ರಪೋಸ್ ಮಾಡಕ್ ಏನಾರು ಹೂವ ಕೊಡಕ್ ಬಂದೀನಿ ಅಂತಿಗೆ. ಅತ್ತಿಗೆ ಅಲ್ಲ ಎದಕ್ ಬಂದಿ? ಇಲ್ಲಿ ಅತ್ತಿಗೆ ಹೂವ ಕೊಡಕ್ ಬಂದಿ, ಪ್ರಪೋಸ್ ಮಾಡಕ್. ಇನ್ನೊಂದೈತಂತ ತಡ್ರಿ, ಹುಡುಕ್ತಾನ ನಿಮಗಂತೇಳಿ ತಗೊಂಬಂದನ ಸ್ಪೆಷಲ್ ಆಗಿ. ನಾವ್ ದೊಡ್ಡದಂತ ನೋಡ ಅತ್ತಿಗೆ. ಅರವಿಂದ್ ದೊಡ್ಡದಂತ ಅತ್ತಿಗೆ. ನೋಡ್ರಿ ಹೆಂಗ ಹರ್ಕೊಬರಕತ್ತಾನ ಹೋಗಿ. ಗುಂಡು ಪ್ಲೇಸ್ ಹೆಂಗೈತ್ರಿ? ಫುಲ್ ಚೆನ್ನಾಗೈತಲ್ಲ ಇಲ್ಲಿ. ಇಲ್ಲಿ ಬಂದಾಗ ಒಂಥರ ಇನ್ನೊಂದ್ ರೀತಿ ಖುಷಿ ಸಮಾಧಾನ ಹಿಂಗಂತಾರಲ್ರಿ, ಆ ರೀತಿ ಒಂದ್ ರೀತಿ ರಿಲ್ಯಾಕ್ಸ್ ಫೀಲ್ ಆಗ್ತಾ ಇರುತ್ತೆ. ಅಂತೂ ಕೊಟ್ಟೆಪ್ಪ ಅತ್ತಿಗೆ ಹೂವ. ಅತ್ತಿಗೆ ಹೂವ ಹರ್ಕೊಂಬಂದ್ ಕೊಟ್ಟೆ. ಬಾಳ ಜೀವದಿಯಪ್ಪ ಅತ್ತಿ ಮ್ಯಾಗ. ಓಕೆ ಫ್ರೆಂಡ್ಸ್, ಇವಾಗ ಎಲ್ಲರೂ ಒಂದು ಸ್ವಲ್ಪ ಫೋಟೋಶೂಟ್ ಮಾಡ್ಕೊಳ್ಳೋಣ ಅಂಥೇಳಿ ಫೋಟೋಸ್ನ ತಗೊಳ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ಇಲ್ಲೆಲ್ಲ ಗ್ರೀನರಿ ಪ್ಲೇಸ್ ಎಲ್ಲ ಚೆನ್ನಾಗಿದೆ ಅಂಥೇಳಿ ತುಂಬಾ ಚೆನ್ನಾಗಿ ಬರ್ತಾ ಇದ್ದಾವೆ. ಫೋಟೋಸ್ ಅಂತೂ ಮಸ್ತಾಗಿ ಬರ್ತಾ ಇದ್ದಾವೆ. ಸೊ ಫೋಟೋಸ್ ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ, ವೆಯ್ಟ್ ಮಾಡಿ ಒಂದು ಸ್ವಲ್ಪ ದಿನ. ನವರಾತ್ರಿ ಹಬ್ಬದ ಟೈಮಲ್ಲಿ ಯಾವ್ಯಾವ ಫೋಟೋಸ್ನ ಕ್ಲಿಕ್ ಮಾಡಿದ್ದೀವೋ ಸೊ ಅಷ್ಟು ಫೋಟೋಸ್ನ ನಾನು ಸಪ್ರೇಟಾಗಿ ಹಾಕ್ತೀನಿ, ನವರಾತ್ರಿ ಹಬ್ಬದ ಫೋಟೋಸ್ ಅಂಥೇಳಿ. ಸೊ ಆವಾಗ ನೀವು ಆ ಬ್ಲಾಗಲ್ಲಿ ನೋಡ್ಬೋದು. ಸೊ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಫೋಟೋಸ್ ಎಲ್ಲ ತಗೊಳ್ತಾ ಇದ್ದೀವಿ. ಅರವಿಂದ್ ಇವಾಗ ಅತ್ತಿ ಜೋಡಿ ನಿಂದ್ರೋಗಲ್ಲೇ. ಹಾಂ ಅರವಿಂದ್ ಏನ್ ಮಾಡ್ತಿ ಈಗ? ಅತ್ತಿ ಜೊತೆ ಫೋಟೋ ತೆಗಿಸ್ಕೊತಿ? ಅಲ್ಲಿ ಮಾಮನ್ ನೋಡಲ್ಲಿ ಫೋನ್ ನೋಡು.
ನೋಡಿ ನೋಡಿ ವೇಟ್ ಇರ್ತಾನ್ರಿ ಅದು. ಅತ್ತೆ ಜೊತೆ ಫೋಟೋ ತೆಗಿಸ್ಕೊರ ಗುಂಡು. ಫುಲ್ ಜೋರಾಗಿ ನಡೀತಾ ಇದೆ ಫ್ರೆಂಡ್ಸ್ ಫೋಟೋ ಶೂಟ್ ನೋಡಿ. ಏನ್ ಮಾಡಿದ ಅರವಿಂದ್? ಅತ್ತಿಗೆ ಏನ್ ಮಾಡಿದಿ? ಪಪ್ಪಿ ಕೊಟ್ಟಿ ಅತ್ತಿಗೆ? ಏನ್ ಮಾಡಿದಿ? ಏನ್ ಕೊಟ್ಟಿ ಅತ್ತಿಗೆ? ನೋಡಿ 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 ಚಲೋ ಬಂದೈತ್ರಿ ಇದು. ಮಸ್ತ್ ಬಂದೈತಿ. ಇದು ಸೈಲೆಂಟ್ ಕುಂತಾನ ನೋಡಿ. ಸೈಲೆಂಟ್ ಕೂತ ಚಲೋ ಬಂದೈತ್ರಿ. ಅತ್ತಿ ಹೇಳ್ಕೊಂಡೋಗ, ಅತ್ತಿನ ಹೇಳ್ಕೊಂಡೋಗ, ಹೇಳ್ಕೊಂಡೋಗ ಅತ್ತಿನ. ತೆಗೀರಿ ತೆಗೀರಿ ನೀವು. ಬರ್ತೇನೆ ಇಲ್ಲಿ ಅತ್ತೇನು ಜೋರಾಗಿ ಹೇಳಿ ಕರೆ ಹೇಳ್ಕೊಂಡ ನೋಡರ್ಗಿನ ನಿನ್ ಏನ್ ತತ್ಕೊಂಡ ನಿನ್ನ ನಿನ್ನೇನ್ ತತ್ಕೊಂಡ ನಿನ್ನ